ಹಾಯ್ ಹಲೋ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮೆಂತ್ಯ ದೋಸೆನ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಲೋಟದಲ್ಲಿ 2 ಗ್ಲಾಸ್ ಅಕ್ಕಿ ಮಾಡ್ಕೋಬೇಕು. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಳ್ಬೇಕು. ಇದನ್ನು ಈ ಅಕ್ಕಿ ಮತ್ತು ಮೆಂತ್ಯನ ಒಂದು 4-5 ಗಂಟೆವರೆಗೂ ನೆನೆಸ್ಬೇಕು. 2 ಗ್ಲಾಸಷ್ಟು ಅಕ್ಕಿ, 1-2 ಸ್ಪೂನ್ ಆಗೋಷ್ಟು ಮೆಂತ್ಯ ಇಷ್ಟು ಹಾಕಿದರೆ ಸಾಕು. ರುಬ್ಕೊಳ್ಳುವಾಗ ನೈಸಾಗಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಅವಲಕ್ಕಿ ಮತ್ತು ಬೆಲ್ಲನ ಹಾಕಿಬಿಟ್ಟು ನೈಸಾಗಿ ರುಬ್ಕೋಬೇಕು. 5 hours later. ಮೆಂತ್ಯ ದೋಸೆ ಹಿಟ್ಟು ಈ ರೀತಿ ರೆಡಿ ಮಾಡ್ಕೊಂಡ್ವಿ. ಓವರ್ನೈಟ್ ಕಲಸಿದ್ರೆ ನಮಗೆ ಟಿಫಿನ್ಗೆ ದೋಸೆ ಮಾಡ್ಕೋಬೋದು. ತವಾ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಕೋಬೇಕು. ಈ ರೀತಿ ಒಂದು ಸೌಟ್ ಹಾಕಿಬಿಟ್ಟು ಈ ಥರ ಚಿಕ್ಕದಾಗಿನೇ ಮಾಡ್ಕೋಬೇಕು. ಒಂಥರ ಸೆಟ್ ದೋಸೆ ಥರ ಮಾಡ್ಕೋಬೇಕು. ಆವಾಗ ಮೆಂತ್ಯ ದೋಸೆ ಸಾಫ್ಟಾಗಿ ಸ್ಪಾಂಜಿ ಥರ ಬರುತ್ತೆ. ಮೆಂತ್ಯ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಬೆಲ್ಲ ಹಾಕಿರ್ತೀವಿ. ಬೆಲ್ಲ ಆಗಲಿ ಮೆಂತ್ಯ ಆಗಲಿ ನಮ್ಮದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ BP ಶುಗರ್ ಇದ್ದವ್ರಿಗೆ ಮೆಂತ್ಯ ಜಾಸ್ತಿ ತಿನ್ನೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ. ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಸ್ಪಾಂಜಿಯಾಗಿ ದೋಸೆ ಬರ್ತಿದೆ ಅಂತ. ಮೆಂತ್ಯ ದೋಸೆನ ಜೋನಿ ಬೆಲ್ಲದ ಜೊತೆ, ಸಾಂಬಾರು ಜೊತೆ, ಇಲ್ಲಾಂದರೆ ಚಟ್ನಿ ಜೊತೆನೂ ಟೇಸ್ಟ್ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ. ಎಷ್ಟು ಕ್ವಿಕ್ಕಾಗಿ ಮಾಡಿ ತೋರಿಸ್ತಿ ಅಂತ ನೋಡಿದ್ರಲ್ಲ. ಹೋಪ್ ಯು ಗೈಸ್ ಎಲ್ಲರೂ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್.